ಗುಡ್ ನ್ಯೂಸ್. ದೇಶದ ಎಲ್ಲ ಚಿನ್ನಾಭರಣ ಪ್ರಿಯರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್. ಆಕಾಶಕ್ಕೂ ಮೀರಿ ಎತ್ತರಕ್ಕೆ ಜಿಗಿದಿರುವ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದೆ. ಈ ಬಗ್ಗೆ ಹಲವು ಅಧ್ಯಯನಗಳು ಮತ್ತು ಸಂಸ್ಥೆಗಳು ವರದಿ ಮಾಡಿದ್ದು, ಚಿನ್ನ ಮತ್ತು ಬಂಗಾರ ಇಷ್ಟಪಡುವವರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಜಾಗತಿಕವಾಗಿ ಅನಿಶ್ಚಿತತೆಯ ಕಾರಣದಿಂದಾಗಿ ಹಾಗೂ ಬೇರೆ ರಾಷ್ಟ್ರಗಳ ಬ್ಯಾಂಕುಗಳು ಕೂಡ ಚಿನ್ನವನ್ನು ಖರೀದಿಸ್ತಾ ಇರುವ ಬೆನ್ನಲ್ಲಿಗೆ ಚಿನ್ನದ ದರವು ಭಾರಿ ಪ್ರಮಾಣದಲ್ಲಿ ಏರಿಕೆ ಉಂಟಾಗುತ್ತಿದ್ದು, ಬಡವರು ಹಾಗೂ ಜನಸಾಮಾನ್ಯರು ಕೈಗೆ ಎಟುಕದಂತೆ ದುಪ್ಪಟ್ಟು ಹೆಚ್ಚಳವಾಗಿದೆ. ಚಿನ್ನದ ಬೆಲೆ ಇಳಿಕೆಯಾಗಬೇಕು ಎಂದು ಕಾದು ಕುಳಿತಿರುವಂತಹ ಎಲ್ಲ ಚಿನ್ನಾಭರಣ ಪ್ರಿಯರಿಗೆ ಇದೊಂದು ಸಿಹಿ ಸುದ್ದಿ ಸಿಕ್ಕಿದ್ದು, ಎಷ್ಟಕ್ಕೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿ ಇದ್ರೆ ಸ್ವಲ್ಪ ತಡಿರಿ. ಸದ್ಯಕ್ಕೆ ಚಿನ್ನವನ್ನ ಖರೀದಿಸಲೇಬೇಡಿ. ದಾಖಲೆ ಪ್ರಮಾಣದಲ್ಲಿ ಚಿನ್ನದ ದರ ಇಳಿಕೆಯಾಗಲಿದೆ. ನೀವು ಕೂಡ ಚಿನ್ನವನ್ನ ಇಷ್ಟಪಡುವವರಾಗಿದ್ರೆ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಮಾಡಿ. ಯಾವಾಗ ಚಿನ್ನದ ಬೆಲೆ ಇಳಿಕೆಯಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಚಿನ್ನದ ದರ ಪಾತಾಳಕ್ಕೆ ಕುಸಿಯಲಿದೆ, ಯಾವ ಕಾರಣಕ್ಕಾಗಿ ಇಳಿಯಲಿದೆ ಹಾಗೂ ಯಾವೆಲ್ಲ ವರದಿಗಳ ಪ್ರಕಾರ ಚಿನ್ನದ ಬೆಲೆ ಎಷ್ಟಾಗಲಿದೆ ಎನ್ನುವಂತಹ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ಚಿನ್ನದ ದರ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ಎತ್ತರಕ್ಕೆ ಏರಿದೆ. 13,000 ರೂಪಾಯಿಗೆ ತಲುಪಿದ ಚಿನ್ನದ ದರದ ಶೀಘ್ರದಲ್ಲಿ 8,000ದಿಂದ 9,000 ಮಟ್ಟಕ್ಕೆ ಇಳಿಯಬಹುದು ಎಂಬ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಆದಾಗ್ಯೂ ಈ ಕುರಿತು ತಜ್ಞರು ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ. ಜೂಲಿಯಸ್ ಬಾಯರ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮಿಲಿಂದ್ ಮಚ್ಚಾಲ ಅವರ ಪ್ರಕಾರ ಚಿನ್ನದ ದರ ತೀಕ್ಷ್ಣವಾಗಿ ಕುಸಿಯುವ ಸಾಧ್ಯತೆ ಕಡಿಮೆ. ಹೆಚ್ಚೆಂದರೆ 10-20% ಮಟ್ಟದಲ್ಲಿ ಮಾತ್ರ ಬೆಲೆ ಇಳಿಕೆ ಆಗಬಹುದು. ಜಾಗತಿಕ ಆರ್ಥಿಕತೆ, ಬಂಡವಾಳದ ಹರಿವು ಹಾಗೂ ಭವಿಷ್ಯದ ನಿರೀಕ್ಷೆಗಳನ್ನು ಗಮನಿಸಿದ್ರೆ ಚಿನ್ನದ ದರ ದೀರ್ಘಾವಧಿಯಲ್ಲಿ ಮೇಲಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಳ. ಚಿನ್ನದ ಹೋಲಿಕೆಯಲ್ಲಿ ಬೆಳ್ಳಿ ಮಾರುಕಟ್ಟೆ ಚಿಕ್ಕದಾದರೂ ಇಲ್ಲಿನ ಅಸ್ಥಿರತೆ ಹೆಚ್ಚು. ಕೈಗಾರಿಕೋತ್ಪಾದನೆ ಮತ್ತು ಹೂಡಿಕೆ ಎರಡು ಕಾರಣಗಳಿಂದ ಬೆಳ್ಳಿಗೆ ಅಪಾರ ಬೇಡಿಕೆ ಇದೆ. ಕಳೆದ ಕೆಲವು ದಿನಗಳಲ್ಲಿ 70%ಕ್ಕಿಂತ ಹೆಚ್ಚು ಬೆಳ್ಳಿ ಬೆಲೆ ಏರಿಕೆಯಾಗಿದೆ. ಹೂಡಿಕೆದಾರರಿಂದ ಆಗ್ತಾ ಇರೋ ಭಾರಿ ಬೇಡಿಕೆಯಿಂದ ಬೆಳ್ಳಿ ಬೆಲೆ ಏರಿದ್ರೂ ತಕ್ಷಣವೇ ಹೂಡಿಕೆಗಳು ಹಿಮ್ಮೆಟ್ಟಿದ್ರೆ ಬೆಳ್ಳಿ ಬೆಲೆ ತೀವ್ರವಾಗಿ ಕುಸಿಯಬಹುದೆಂದು ಆತಂಕ ತಜ್ಞರಲ್ಲಿ ವ್ಯಕ್ತಪಡಿಸಿದೆ. ಆದರೆ ಸೆಂಟ್ರಲ್ ಬ್ಯಾಂಕುಗಳು ಇಂತಹ ತೀವ್ರ ಕುಸಿತಕ್ಕೆ ತಡೆ ನೀಡುವ ಸಾಧ್ಯತೆ ಹೆಚ್ಚು. ಬ್ಯಾಂಕ್ ಆಫ್ ಅಮೆರಿಕ ತನ್ನ ಅಧ್ಯಯನ ವರದಿಯಲ್ಲಿ 2026ರ ಹೊತ್ತಿಗೆ ಬೆಳ್ಳಿ ದರ ಔನ್ಸ್ 44 ರೂಪಾಯಿಯಿಂದ 65 ರೂಪಾಯಿಗಳವರೆಗೆ ಏರಿರಬಹುದು ಎಂದು ಭವಿಷ್ಯವಾಣಿ ಮಾಡಿದೆ. ಇದು ಇನ್ನು 50% ರಷ್ಟು ಹೆಚ್ಚಳ ಸಾಧ್ಯತೆ ಎಂಬುದನ್ನು ಸೂಚಿಸುತ್ತದೆ. ಚಿನ್ನ ಮತ್ತು ಬೆಳ್ಳಿ ಮೌಲ್ಯಗಳು ಸದ್ಯ ದೌರ್ಜನ್ಯ ಮಟ್ಟದ ಏರಿಕೆಯನ್ನು ತಲುಪಿದ್ರೂ ಕೂಡ ತಕ್ಷಣ ಭಾರಿ ಕುಸಿತದ ಸಾಧ್ಯತೆ ಕಡಿಮೆ. ತಜ್ಞರ ಮಾತು ಕೇಳಿದ್ರೆ ಚಿನ್ನದ ಬೆಲೆ 10-20% ರಷ್ಟೇ ಇಳಿಯಬಹುದೆಂಬ ನಿರೀಕ್ಷೆ ಇದೆ. ಬೆಳ್ಳಿ ಹೂಡಿಕೆದಾರರ ಒತ್ತಡದಿಂದ ಕೆಲವು ಅಸ್ಥಿರತೆಗಳಿರಬಹುದು, ಆದರೆ ದೀರ್ಘಾವಧಿಯಲ್ಲಿ ಬೆಲೆ ಏರಿಕೆಯತ್ತ ಸಾಗಲಿ ಎನ್ನುವುದು ತಜ್ಞರ ಅಭಿಪ್ರಾಯ.